ರಂಗೇರಿದ ರಾಜಕಾರಣ. ಸಾಲಿಗ್ರಾಮ ಗ್ರಾಮ ಪಂಚಾಯಿತಿ ಚುನಾವಣೆ. ಕಾಂಗ್ರೆಸ್ ಬೆಂಬಲಿತರಾದ ಸುವರ್ಣ ವೆಂಕಟೇಶ್ 1 ಮತಗಳ ಅಂತರದಲ್ಲಿ ಜಯ. ಹೌದು, 27 ವರ್ಷಗಳ ಬಳಿಕ ಸಾಲಿಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿರುವುದು ಮುಖಂಡರಲ್ಲಿ ಹರ್ಷವನ್ನು ತಂದಿದೆ. ಸಾಲಿಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಫಾತಿಮಾ ಉನ್ನೀಸಾ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿದ್ದು, ಒಟ್ಟು 30 ಜನ ಸದಸ್ಯರಲ್ಲಿ ಅಸ್ಮತ್ ಉನ್ನೀಸಾ, ಸುವರ್ಣ ವೆಂಕಟೇಶ್ ಇಬ್ಬರು ನಾಮಪತ್ರ ಸಲ್ಲಿಸಿದರು. ಅಸ್ಮತ್ ಉನ್ನೀಸಾ 14, ಸುವರ್ಣ ವೆಂಕಟೇಶ್ 15 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ 1 ಮತ ತಿರಸ್ಕೃತವಾಗಿದೆ. 1 ಮತಗಳ ಅಂತರದಲ್ಲಿ ಸುವರ್ಣ ವೆಂಕಟೇಶ್ ಜಯಗಳಿಸಿದ್ದಾರೆ ಎಂದು ಚುನಾವಣಾಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ. ನೂತನ ಅಧ್ಯಕ್ಷೆ ಸುವರ್ಣ ವೆಂಕಟೇಶ್ ಅವರು ಮಾತನಾಡಿ, ಪಂಚಾಯಿತಿಯಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದರು. ನನಗೆ ಸಹಕಾರ ನೀಡಿದ ಶಾಸಕ ಡಿ. ರವಿಶಂಕರ್ ಅವರು ಹಾಗೂ ಪಂಚಾಯಿತಿ ಸದಸ್ಯರು ಮತ್ತು ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಉದಯಕುಮಾರ್, ನಗರಾಧ್ಯಕ್ಷ ಪ್ರಭಾಕರ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಚಂದು, ಕಾಂಗ್ರೆಸ್ ಮುಖಂಡರಾದ ಕೊತ್ವಾಲ್ ಮಂಜುನಾಥ್, ಮೈಕಲ್ ಗುಣಪಾಲ್ ಜೈನ್, ಎಸ್ಸಿ ಘಟಕದ ಅಧ್ಯಕ್ಷ ಕಂಠಿಕುಮಾರ್, ಮನಗನಹಳ್ಳಿ ದೇವರಾಜ್, ಸೈಯದ್ ಸೌಕತ್ ಪಾಷಾ, ಸಿಡಿಸಿ ಸದಸ್ಯ ಸಂತೋಷ್, ಅರುಣ್, ಕೇಶವ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆರ್ಜನೆ ಜೊತೆ ಬಸವರಾಜು, ಸಾಲಿಗ್ರಾಮ. ಎಲ್ಲರಿಗೂ ನಮಸ್ಕಾರ. ನಾನು ಈ ಜಾಗಕ್ಕೆ ಬರಲಿಕ್ಕೆ 30 ಜನ ಮೆಂಬರ್ಸ್ ನನ್ನ ಸಪೋರ್ಟ್ ಮಾಡಿದ್ದಾರೆ. ಅದರಂತೆ ರವಿಶಂಕರ್ ಸರ್ ಅವ್ರ ತಂದೆಯವರು ಹೆಲ್ಪ್ ಮಾಡಿದ್ದಾರೆ. ನನ್ನ ಕೈಗೆ ಏನು ಆಗುತ್ತೆ ನಾನು ಖಂಡಿತ ಲೊಕೇಶನ್ ಅವರು, ಕಿರಣ್ ಅವರು ಎಲ್ಲರೂ ನನ್ನ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನನ್ನ ಸಪೋರ್ಟ್. ಚಂದು ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ತುಂಬ ಥ್ಯಾಂಕ್ಸ್.